ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಂಜಿತಾ ಮಲ್ನಾಡ್ ಬೆಣ್ಣೆ 007. ನಾನು ಇವತ್ತು ಒಂದು ಶುಂಠಿ ಕಷಾಯನ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ತಾ ಹೋಗೋಣ. ಸ್ವಲ್ಪ ಬೆಲ್ಲ, ಸ್ವಲ್ಪ ಅಜ್ವೈನು, ಓಂಕಾಳು, ಸ್ವಲ್ಪ ಜಜ್ಜಿರೋ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಶುಂಠಿ ಜಜ್ಕೊಂಡಿರೋದು, ತುಳಸಿ ಸೊಪ್ಪು ತೊಳೆದೆತ್ತಿಟ್ಕೊಂಡಿರೋದು ಸ್ವಲ್ಪ. ಕಷಾಯನ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ. 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ಆಗಿದೆ. ಇವಾಗ ನೀರು ಹಾಕಿದ್ದಾದ್ಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಪೆಪ್ಪರ್ ಪೌಡ್ರು, ಬೆಲ್ಲ, ಅಜ್ವೈನ್, ಓಂಕಾಳು, ಜಜ್ಜಿರೋ ಶುಂಠಿ, ತುಳಸಿ ಸೊಪ್ಪು. ಇದೆಲ್ಲಾನು ಹಾಕೊಂಡಿದ್ದಾದ್ಮೇಲೆ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಕುದಿಸ್ಕೊಳ್ಳೋದಂದ್ರೆ ಇವಾಗ 2 ಗ್ಲಾಸ್ ನೀರು ಹಾಕಿದ್ದೀನಲ್ವಾ, ಅದು 1 ಗ್ಲಾಸ್ ಆಗೋ ತನಕನೂ ಕುದಿಸ್ಬೇಕಾಗುತ್ತೆ ಇದನ್ನು ನೀಟಾಗಿ. ಇದು ಇವಾಗ ಆಲ್ಮೋಸ್ಟ್ ಕುದ್ದಿರೋದಾಗಿದೆ. ಇದು ಯಾವ ಥರ ಯೂಸ್ ಆಗುತ್ತಂದರೆ, ಇದು ನಮಗೆ ಜ್ವರ, ನೆಗಡಿ, ಶೀತ, ಕೆಮ್ಮು, ಈ ಥರ ನಮಗೆ ಏನಾದರೂ ಮೈಕೈ ನೋವು ಇದೆಲ್ಲ ಆಗಿರುತ್ತಲ್ವ, ಅದಕ್ಕೆಲ್ಲನೂ ರಾಮಬಾಣ ಅಂತಲೇ ಹೇಳ್ಬೋದು ಇದನ್ನು. ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಿದ್ರೆ ಫಸ್ಟು ನಾನು ಟ್ರೈ ಮಾಡಿದ್ದೀನಿ. ಇದನ್ನು ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು. ತುಂಬ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಒಂದ್ಸಲ ರೆಮಿಡಿನ ಟ್ರೈ ಮಾಡಿ ನನ್ನ ಜೊತೆ ಶೇರ್ ಮಾಡಿ ಹೇಗೆ ಬಂತು ಅಂತ. ಕುದ್ದಿದ್ದಾದ್ಮೇಲೆ ಕಷಾಯನ ಸೋಸ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ ಜಿಂಜರ್ ಕಷಾಯ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದರೂ ಇದನ್ನು ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಓಕೆ, ಥ್ಯಾಂಕ್ ಯು.